ಕೆಲಸ ಬಿಟ್ಟಾಗ ನೀವಿನ್ನು ಚಿಕ್ಕ ಹುಡುಗ. ಇವ್ರು ಯಾರು ಅಂತ ಗೊತ್ತಾಗ್ಲಿಲ್ಲ. ನಾನು ಇವ್ರ ಮಾವನ್ ಮಗಳು. ಚಿಕ್ಕ ವಯಸ್ಸಲ್ಲಿ ಬೇರೆ ಕಡೆ ಓದ್ತಿದ್ದೆ, ಈಗ ಓದ್ ಮುಗಿಸ್ಕೊಂಡ್ ಬಂದಿದ್ದೀನಿ. ಸರಿ ಅಮ್ಮ, ನನ್ನ ಯಾಕೆ ಬಿಟ್ಟು ಬಂದಿದ್ದಾರೆ ಹೇಳಿ. ಕಾಳಪ್ಪನವ್ರೆ, ಮಹಾಲಕ್ಷ್ಮಿ ಅನ್ನೋರ್ ಬಗ್ಗೆ ತಿಳ್ಕೊಬೇಕಿತ್ತು, ಅದಕ್ಕೆ ನಿಮ್ಮನ್ನ ಹುಡ್ಕೊಂಡ್ ಬಂದ್ವಿ. ಮೊದಲು ನಮ್ಮನೇಲೆ ಕೆಲಸ ಮಾಡ್ತಿದ್ವಿ ಅಂತ ರಾಮಯ್ಯ ತಾತ ಹೇಳಿದ್ರು. ಅಂದಮೇಲೆ ಮಹಾಲಕ್ಷ್ಮಿ ಅನ್ನೋರ್ ಬಗ್ಗೆ ನಿಮ್ಗೆ ಖಂಡಿತ ಗೊತ್ತಿರುತ್ತೆ. ಅವ್ರ ಬಗ್ಗೆ ಏನಾದ್ರೂ ಗೊತ್ತಿದ್ರೆ ಹೇಳಿ. ನಿಮ್ಮ ಮನೆಯವ್ರಿಗೆ ಏನಾಗ್ಬೇಕು ಅಂತ ನನಗೆ ಗೊತ್ತಿಲ್ಲಪ್ಪ, ಆದ್ರೆ ನಿಮ್ಮ ಅಪ್ಪ ಅವ್ರಿಗೆ ಅವರು ತಂಗಿ ತರ ಇದ್ರು. ಒಡ ಹುಡ್ತವ್ರ ಅದು ನನಗೆ ಗೊತ್ತಿಲ್ಲ, ಆದ್ರೆ ಹೆಸರು ತಕ್ಕನಾಗೆ ಮಹಾಲಕ್ಷ್ಮಿ ತರನೇ ಇದ್ರು. ಅವ್ರನ್ನ ನಿಮ್ಮ ಮನೇಲಿ ಅವಾಗ ನೋಡ್ತಾ ಇದ್ದೆ. ಕೆಲಸದವ್ರು ಅಂತ ಯಾವುದೇ ಭೇದ ಭಾವ ಮಾಡದೆ ಮನೆಯವ್ರ ತರ ನೋಡ್ಕೊತಾ ಇದ್ರು. ನಾನು ಅಲ್ಲಿ ಕೆಲಸ ಬಿಟ್ಟು ಬೇರೆ ಕಡೆ ಕೆಲಸ ಸೇರ್ಕೊಂಡೆ. ಆಮೇಲೆ ಅಲ್ಲಿ ಏನಾಯ್ತು ಏನು ಅಂತ ನನಗೆ ಗೊತ್ತಿಲ್ಲ, ಆದ್ರೆ ಮೊನ್ನೆ ಅವ್ರನ್ನ ನೋಡ್ದೆ. ಎಲ್ಲಿ ನೋಡಿದ್ರಿ? ರಿಜಿಸ್ಟರ್ ಆಫೀಸ್ನಲ್ಲಿ. ಯಾವಾಗ? ಅವತ್ತು ನಿಮ್ಮ ಮನೆಯವರೆಲ್ಲ ಅಲ್ಲಿಗೆ ಬಂದಿದ್ರಲ್ಲ, ನಿಮ್ಮಪ್ಪ ನಿಮ್ಮಮ್ಮನ ಅಲ್ಲೇ ಇದ್ರಲ್ಲ. ಹೌದು, ನಾವು ರಿಜಿಸ್ಟರ್ ಆಫೀಸ್ ಹತ್ರ ಹೋಗಿದ್ವಿ. ಅವತ್ತು ನೀವು ಮಹಾಲಕ್ಷ್ಮಿಯವ್ರನ್ನ ನೋಡಿದ್ರ? ಅವರು ನಮ್ಮ ಅಪ್ಪ ಅಮ್ಮನ ಜೊತೆ ಮಾತಾಡೋದನ್ನ ನೋಡಿದ್ರ? ಅವರು ನಿಮ್ಮ ಅಪ್ಪ ಅಮ್ಮ ಜೊತೆ ಮಾತಾಡಿದ್ನೋ ಇಲ್ವೋ ನಾನು ನೋಡ್ಲಿಲ್ಲ, ಆದ್ರೆ ಅವ್ರೊಬ್ಬರೇ ಬರುವಾಗ ನನಗೆ ಸಿಕ್ಕಿದ್ರು. ಅವ್ರ ಜೊತೆ ಮಾತಾಡ್ದೆ. ಅವರು ಅವತ್ತು ಹೇಗಿದ್ರು ಇವತ್ತು ಅದೇ ಪ್ರೀತಿ ವಿಶ್ವಾಸ ಗೌರವದಿಂದ ನನ್ನನ್ನು ಮಾತಾಡ್ಸಿದ್ರು. ಹಾಗಾದ್ರೆ ಅವ್ರಿಗೆ ಎಲ್ಲಿದ್ದಾರೆ ಅನ್ನೋದು ನಿಮಗೆ ಗೊತ್ತಾ? ಅದು ಅವ್ರು ಹೇಳಿದ್ರು ತುಮಕೂರಲ್ಲಿ ಇದ್ದೀನಿ ಅಂತ. ಅದೇನೋ ಪ್ರಗತಿ ಬಡಾವಣೆ ಅಂತೆ. ಹೌದು, ನಾನು ಇನ್ನೂ ಚೆನ್ನಾಗಿರೋ ಹುಡುಗಿನ ಮದುವೆ ಆಗ್ಬೋದಾಗಿತ್ತು. ಆದರೆ ನಾನು ಹಾಗೆ ಮಾಡಿದ್ದಿದ್ರೆ ನೀವು ನನಗೆ ಸಿಗ್ತಾನೆ ಇರಲಿಲ್ವಲ್ಲ. ನೀವು ನೋಡಿದ ಮೊದಲನೇ ನೋಟದಲ್ಲೇ ನನ್ನ ಹೃದಯಕ್ಕೆ ಹೆಜ್ಜೆ ಇಟ್ಬಿಟ್ರಿ. ನಿಮ್ಮ ಹೆಜ್ಜೆ ಸದ್ದು ಕೇಳ್ತಾ ನಾನು ನಿಮ್ಮ ಹಿಂದೆ ನಡ್ಕೊಂಬಂದ್ಬಿಟ್ಟೆ. ಹಾಗಿದ್ಮೇಲೆ ನಿಮ್ಮ ಜಾಗದಲ್ಲಿ ಬೇರೆ ಇನ್ಯಾರನ್ನೋ ಕಲ್ಪನೆ ಮಾಡ್ಕೊಳ್ಳೋಕ್ಕೆ ಹೇಗೆ ಸಾಧ್ಯ? ನನ್ನ ಜೀವನ ಅನ್ನೋ ಪುಟದಲ್ಲಿ ಸಾಕಷ್ಟು ಹಾಳೆಗಳಿವೆ, ಆದರೆ ಪ್ರತಿ ಪುಟದಲ್ಲೂ ಇಣುಕೋ ಅಕ್ಷರ ನಿಮ್ಮ ಹೆಸರಿಂದೆ. ನನ್ನ ಜೀವನದಲ್ಲಿ ಇಷ್ಟು ಪ್ರೀತಿ ಮಾಡೋ ಗಂಡ ನನಗೆ ಸಿಗ್ತಾರೆ ಅಂತ ನಾನು ಕನಸಲ್ಲೂ ಅಂದ್ಕೊಂಡಿರ್ಲಿಲ್ಲ. ಯಾವ ಜನ್ಮದೇನು ಪುಣ್ಯನೋ ನೀವು ನಂಗೆ ಸಿಕ್ಕಿದ್ದೀರ. ಪುಣ್ಯ ಮಾಡಿರೋದು ನೀವಲ್ಲ ಚಿನ್ನಮರಿ, ನಾನು. ನೀವು ನೋಡ್ತಾ ಇದ್ರೆ ಹೀಗೆ ನೋಡ್ತಾ ನಿಂತು ಬಿಡಬೇಕು ಅನ್ಸುತ್ತೆ ನೋಡಿ. ಹಾಗಿದ್ರೆ ಹೊರಗಡೆ ಹೋಗೋ ಪ್ಲಾನ್ ಕ್ಯಾನ್ಸಲ್? ಇಲ್ಲ, ನಿಮ್ಮನ್ನು ಹೊರಗೆ ಕರ್ಕೊಂಡು ಹೋಗ್ತೀನಿ ಅಂತ ಪ್ರಾಮಿಸ್ ಮಾಡಿ ಕರ್ಕೊಂಡು ಹೋಗದೆ ಹೋದ್ರೆ ಸರಿಯಾಗೋದಿಲ್ಲ. ಆದರೆ ಯಾಕ್ರಿ ಈಗ ನೋಡ್ತಿದ್ದೀರಾ? ನೀವು ಪ್ರತಿ ಸತಿ ಈಗ ನೋಡಿದಾಗ ನಂಗೆ ಭಯ ಆಗುತ್ತಪ್ಪ. ಎಲ್ಲ ಕರೆಕ್ಟಾಗಿದೆ ತಾನೇ? ಚಿನ್ನಮರಿ, ಎಲ್ಲ ಸರಿಯಾಗಿದೆ, ಆದರೆ ಸಮಥಿಂಗ್ ಇಸ್ ಮಿಸ್ಸಿಂಗ್. ಈಗ ನೋಡಿ, ಯಾರ ದೃಷ್ಟಿನೂ ನಿಮಗೆ ಬೀಳಲ್ಲ. ಕಂಡ್ರೆಪ್ಪೆ ಥರ ನೀವು ನನ್ನ ನೋಡ್ಕೋತಿರುವಾಗ ನಂಗೆ ಯಾವ ದೃಷ್ಟಿನೂ ಬೀಳಲ್ಲ ಬಿಡಿ. ದೃಷ್ಟಿ ಹಾಕಿದವರು ನನ್ನ ದೃಷ್ಟಿಯಿಂದ ತಪ್ಪಿಸ್ಕೊಳಕ್ ಆಗಲ್ವಲ್ಲ? ಆಗಲ್ಲ. ಒಂದು ಹಂತಕ್ಕೆ ಶಾಪಿಂಗು ಮಾಡಿದ್ದೀವಿ, ಅಂದ್ರೆ ಡೈಮಂಡು, ಗೋಲ್ಡು, ಸಿಲ್ವರು ಇದೆಲ್ಲ ತಗೊಂಡಾಗೋಗಿದೆ. ಈ ಇನ್ವಿಟೇಷನ್ ಕೊಡೋದೇ ದೊಡ್ಡ ಟಾಸ್ಕ್ ಆಗಿದೆ ಭಾವ. ಊರವ್ರನ್ನೆಲ್ಲ ಕರೆದಾಗಿದೆ. VIP ಸೆಲೆಬ್ರಿಟೀಸು, CM, ಒಂದಷ್ಟು ಮಿನಿಸ್ಟರ್ಸು ಇವ್ರನ್ನೆಲ್ಲ ಇನ್ನೂ ಕರಿಬೇಕಾಗಿದೆ ಭಾವ. ನಿಮಗೆ ಗೊತ್ತಲ್ವಾ, ರಾಜಕಾರಣಿಗಳು ಮನೆ ಫಂಕ್ಷನ್ ಅಂದರೆ ಸ್ವಲ್ಪ ಗ್ರ್ಯಾಂಡ್ ಆಗೇ ಇರುತ್ತೆ.
ಭಾವ ಇನ್ನೊಂದು, ಸಿದ್ದು ಮದ್ವೆ ಎಂಟ್ರೆನ್ಸ್ಗೆ ಬೇರೆ ಥೀಮೇ ಪ್ಲಾನ್ ಮಾಡಿದೀವಿ. ಹೌದು ಸಿಂಚು, ಊರು ತುಂಬ ಸಿದ್ದು ಮದುವೆದೇ ಸದ್ದು. ಹರೀಶ, ದೊಡ್ಡವ್ರ ಮನೆ ಮದುವೆ ಅಲ್ವೇನೋ, ದೊಡ್ಡದಾಗೆ ಇರುತ್ತೆ ಕಣ. ಓಹೋ, ಇವ್ರು ಅವನ ಒಬ್ಬನ ಮದುವೆಗೆ ಮಾಡ್ತಿರೋ ಖರ್ಚಲ್ಲಿ ನಾನು ಎರಡೆರಡು ಮನೆ ಕಟ್ಬಿಡ್ತಿದ್ದೆ. ದುಡ್ಡು ಅಂದರೆ ಲೆಕ್ಕಾಚಾರನೇ ಇಲ್ವಲ್ಲಪ್ಪ ಇವ್ರಿಗೆಲ್ಲ. ಹೌದು ಅಜ್ಜಿ, ಸಿದ್ದು ಮದ್ವೆ ಊರ್ ಹಬ್ಬ ಆದಂಗ ಆಗ್ತಾ ಇದೆ. ಮನೆಗೂ ಲೈಟಿಂಗ್ ಅರೇಂಜ್ಮೆಂಟ್ ಮಾಡ್ತಾ ಇದಾರೆ. ನನಗಂತೂ ತುಂಬಾ ಖುಷಿ ಆಗಿದೆ. ಸಿಂಚನ, ತುಂಬ ಸಂತೋಷ ಆಗ್ತಾ ಇದೆ. ಸಿದ್ದು ಒಳ್ಳೆ ಹುಡುಗ, ಅವನು ಒಳ್ಳೇದಾಗಬೇಕು. ಹೌದು ಮಾವ, ತುಂಬಾ ದಿನಗಳಾದ್ಮೇಲೆ ನಮ್ಮನೇಲಿ ಒಂದು ಒಳ್ಳೆ ಫಂಕ್ಷನ್ ಆಗ್ತದೆ. ಸಿದ್ದು ಮದ್ವೆ ನಮ್ಮೆಲ್ಲರ ಕನ್ಸು. ನಮ್ಮನೆಗೆ ತಕ್ಕಂತ ಹುಡುಗಿನೂ ಸಿಕ್ಕಿದಾಳೆ. ನಮ್ಮಪ್ಪನ ರಾಜಕೀಯಕ್ಕೆ ಸಪೋರ್ಟ್ ಮಾಡಕ್ಕೆ ಮುನಿಸ್ವಾಮಿ ಅವರು ಇದ್ದಾರೆ. ಎಲ್ಲಾ ವಿಷಯದಲ್ಲೂ ಒಳ್ಳೇದೇ ಆಗ್ತದೆ. ಮಾವ, ಮದ್ವೆಗಿಂತ ಮುಂಚೆ ಒಂದ್ ದೊಡ್ಡ ಸಮಾವೇಶ ಮಾಡ್ಬೇಕು ಅಂತಾನು ಅನ್ಕೊಂಡಿದ್ದಾರೆ. ಅಲ್ಲೇ ಎಲ್ರಿಗೂ ಸಿದ್ದು ಮದ್ವೆನ ಅನೌನ್ಸು ಮಾಡ್ತಾರೆ. ಒಳ್ಳೇದಮ್ಮ, ಎಲ್ಲ ಒಳ್ಳೇದಾಗಲಿ.